ಆಸರೆ ಟಿವಿಯಲ್ಲಿ ಸತ್ಯವೇದದ ಶಾಲೆಯಲ್ಲಿ ಅನೇಕ ವಿಷಯಗಳನ್ನು ಕಲಿಯುತ್ತಿರುವಂಥ ಪ್ರಿಯ ದೇವರ ಮಕ್ಕಳೇ, ಪುನೊಂದು ಆವರ್ತಿ ಈ ಸತ್ಯವೇದ ಶಾಲೆಗೆ ಕರ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ಸ್ವಾಗತಿಸುವವನಾಗಿದ್ದೇನೆ. ಕಳೆದ ಸಂಚಿಕೆಯಲ್ಲಿ ನಾವು ದಾವೀದನ ಬಗ್ಗೆ ಅನೇಕ ಸಂಗತಿಗಳನ್ನು ನಾವು ಕಲಿತುಕೊಂಡು ಬರ್ತಾ ಇದ್ದೇವೆ. ದೇವರು ದಾವೀದನನ್ನು ಇಸ್ರಾಯೇಲರ ರಾಜನನ್ನಾಗಿ ಅಭಿಷೇಕ ಮಾಡೋದಕ್ಕೋಸ್ಕರ ಸಮುವೇಲನಿಗೆ ಹೇಳಿದರು. ಸಮುವೇಲನು ಅವನನ್ನು ಅಭಿಷೇಕ ಮಾಡಿದರೂ ಸಹ ನಿಜವಾಗಲೂ ಅವನು ಸಿಂಹಾಸನದ ಮೇಲೆ ರಾಜನಾಗಿ ಕೂರಲಿಕ್ಕೆ ಬಹಳ ಸಮಯ ತೆಗೆದುಕೊಳ್ತು. ಪ್ರಿಯರೇ, ಯಾಕೆ ಬಹಳ ಸಮಯ ಸಿಗುತ್ತೆ ಎಂಬುದಾಗಿ ನಾವು ನೋಡುವುದಾದರೆ, ದೇವರು ದಾವೀದನನ್ನು ಆ ಮಟ್ಟಕ್ಕೆ ತರಬೇತಿಯನ್ನುಗೊಳಿಸೋದಕ್ಕೋಸ್ಕರ ಅಷ್ಟು ಸಮಯವನ್ನು ತೆಗೆದುಕೊಂಡರು. ದೇವರು ನಮ್ಮನ್ನು ಸೇವೆಗೆ ಕರೆದರೂ ಕೂಡ ಸೇವೆಗೆ ಕರೆದ ದಿನವೇ ನಾವೆಲ್ಲ ಸೇವೆನ ಮಾಡಲಿಕ್ಕೆ ನಾವು ಸಾಧ್ಯವಾಗೋದಿಲ್ಲ. ಸೇವೆಗೆ ಕರೆದ ದಿನವೇ ನಾವು ಪ್ರವಾದಿಗಳಾಗಲಿ, ಅಪೊಸ್ತಲರಾಗಲಿ, ಉಪದೇಶಕರುಗಳಾಗಲಿ, ಸಭಾಪಾಲಕರುಗಳಾಗಲಿ ಆಗಲಿಕ್ಕೆ ಸಾಧ್ಯವಿಲ್ಲ. ಒಂದು ಸಾರಿ ದೇವರು ನಮ್ಮನ್ನು ಸೇವೆಗೆ ಕರೆದ ಮೇಲೆ, ನಮ್ಮನ್ನು ಯಾವ ರೀತಿಯ ಸೇವೆಗೆ ಕರೆದಿದ್ದಾನೋ, ಎಂಥ ಸೇವೆಯನ್ನು ಮಾಡಬೇಕೆಂಬುದಾಗಿ ದೇವರ ಚಿತ್ತವಿದೆಯೋ ಆ ಸೇವೆಗೆ ಅನುಸಾರವಾದಂಥ ತರಬೇತಿಯನ್ನು ದೇವರು ನಮಗೆ ಕೊಟ್ಟು ನಂತರ ಆ ಸೇವೆಯಲ್ಲಿ ನಮ್ಮನ್ನು ಉಪಯೋಗಿಸಿಕೊಳ್ಳುವವನಾಗಿದ್ದಾನೆ. ಪ್ರಿಯರೇ, ದಾವೀದನ ಕರೆಯುವಿಕೆ ಅರಸನಾಗುವುದಕ್ಕೋಸ್ಕರ ಆಗಿತ್ತು. ಅದಕ್ಕೆ ಅರಸನಾಗಲಿಕ್ಕೆ ಬೇಕಾದಂಥ ತರಬೇತಿಯನ್ನು ದೇವರು ದಾವೀದನಿಗೆ ಕೊಡ್ತಾನೆ. ಆದರೆ ಎಲ್ಲರಿಗೂ ಇದೇ ರೀತಿಯಲ್ಲಿ ತರಬೇತಿ ಇರ್ತದೆ ಎಂಬುದಾಗಿ ನಾನು ಹೇಳ್ತಾ ಇಲ್ಲ. ಯಾವ ರೀತಿಯ ಸೇವೆಗೋಸ್ಕರ ದೇವರು ನಿಮ್ಮನ್ನು ಆರಿಸಿಕೊಂಡಿದ್ದಾನೆ, ಆತನ ಸಭೆಯಲ್ಲಿ ಎಂಥ ಸೇವೆಯನ್ನು ಮಾಡಲಿಕ್ಕೆ ದೇವರ ಚಿತ್ತ ನಿಮ್ಮ ಮೇಲೆ ಇದೆಯೋ ಅದಕ್ಕನುಸಾರವಾಗಿ ದೇವರು ನಿಮಗೆ ತರಬೇತಿ ಕೊಡ್ತಾನೆ. ಹೆಚ್ಚು ಕಮ್ಮಿ ದಾವೀದನಿಗೆ ಕೊಟ್ಟಂಥ ರೀತಿಯಲ್ಲಿ ಅದೇ ರೀತಿಯಲ್ಲಿ ಇರ್ತದೆ. ಆದರೆ ನೀವಿರುವಂಥ ಸ್ಥಳ, ನೀವು ಕಲಿಯುವಂಥ ವಿಷಯಗಳು, ನೀವು ಹಾದು ಹೋಗುವಂಥ ಮಾರ್ಗಗಳು, ಮುಂದೆ ದೇವರು ನಿಮ್ಮನ್ನು ಯಾವುದಕ್ಕೆ ಉಪಯೋಗಿಸಲಿಕ್ಕಿದ್ದಾನೋ ಅದಕ್ಕನುಸಾರವಾಗಿ ಇರ್ತದೆ. ಪ್ರಿಯರೇ, ದಾವೀದನು ಅರಸನಾಗಬೇಕು. ಬಹಳ ದಿನಗಳು ಎಲ್ಲವನ್ನು ದಾಟಿಕೊಂಡು ಅವನು ಬಂದಿದ್ದಾನೆ. ನಾವು ಒಂದೇ ಒಂದು ಸ್ಟೆಪ್ ಅವನಿಗಿದೆ. ಕರ್ತನ ವಾಕ್ಯ ಹೇಳ್ತದೆ, ಅವನು ಸೌಲನೊಂದಿಗೆ ಒಡಂಬಡಿಕೆ ಮಾಡಿಕೊಂಡ ಮೇಲೆ ಅವನು ಒಬ್ಬಂಟಿಗನಾಗಿ ಅದರಲ್ಲಿಯೂ ಜಯ ಗಳಿಸಿ ಮತ್ತೆ ತನ್ನ ಜನರ ಮೇಲೆ ಅವನು ನಾಯಕನಾಗಿ ಮತ್ತೆ ಗುರುತಿಸಿಕೊಂಡ ಮೇಲೆ, ಅಂಥ ಸಮಯದಲ್ಲಿಯೂ ದೇವರನ್ನು ಬಿಡದೆ ಆತುಕೊಂಡದನ್ನು ದೇವರು ನೋಡಿದ ಮೇಲೆ ಇನ್ನು ಒಂದೇ ಒಂದು ಸ್ಟೆಪ್ಪು ಅವನ ಮುಂದೆ ಇದೆ. ಪ್ರಿಯರೇ, ಇಲ್ಲಿ ನಾವು ನೋಡ್ತೇವೆ, ಒಂದು ಸಮುವೇಲನ ಗ್ರಂಥದಲ್ಲಿ ಕೊನೆಯಲ್ಲಿ ನಾವು ನೋಡುವಾಗ ಸೌಲ ಯೋನಾತಾನರು ಫಿಲಿಸ್ಟಿಯರಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಹೋಗಿ ಅಲ್ಲಿ ಅವರು ಹತರಾಗಿ ಹೋಗ್ತಾರೆ. ಪ್ರಿಯರೇ, ಸೌಲ ಯೋನಾತಾನರು ಪೂರ್ಣವಾಗಿ ಹತವಾಗಿ ಹೋಗ್ತಾರೆ. ಯಾಕೆ ದೇವರು ಸೌಲನನ್ನು ತಿರಸ್ಕರಿಸಿದನು ಎಂಬುದಾಗಿ ನಾನು ಆಗಲೇ ನಿಮಗೆ ಹೇಳಿದ್ದೇನೆ. ಸೌಲನನ್ನು ದೇವರು ತಿರಸ್ಕರಿಸಲಿಕ್ಕೆ ಕಾರಣಗಳೇನು ಎಂಬುದಾಗಿ ನಾನು ಹೇಳಿದ್ದೇನೆ. ಸೌಲನು ಎಲ್ಲವನ್ನು ದೇವರಿಗೆ ವಿರುದ್ಧವಾಗಿ ಮಾಡಿದ ಮೇಲೆ ಅವನು ಮರಣವನ್ನು ಹೊಂದಿ ಆತ್ಮಹತ್ಯೆ ಮಾಡಿಕೊಳ್ಳೋದ್ರ ಮೂಲಕ ಮರಣವನ್ನು ಹೊಂದುತ್ತಾರೆ. ಅವನ ಜೊತೆಯಲ್ಲಿ ಅವನ 2 ಮಕ್ಕಳು ಸಹ ಮರಣವನ್ನು ಹೊಂದುತ್ತಾರೆ. ಆ ಸಮಯದಲ್ಲಿ ಇಡೀ ಇಸ್ರಾಯೇಲರ ಸೈನ್ಯ ಹರಡಿಕೊಂಡು ದಿಕ್ಕಾಪಾಲಾಗಿ ಓಡಿ ಹೋಗ್ತದೆ. ಪ್ರಿಯರೇ, ಇಡೀ ಇಸ್ರಾಯೇಲರು ಚದರಿ ಹೋಗ್ತಾರೆ. ಈಗ ಇಸ್ರಾಯೇಲರು ಕುರುಬನಿಲ್ಲದಂಥ ಕುರಿಗಳಾಗಿ ಅವರು ಇರುವಂಥವರಾಗಿರ್ತಾರೆ. ಸೌಲನು ಮರಣ ಹೊಂದುತ್ತಾನೆ. ಅಂಥ ಸಮಯದಲ್ಲಿ ದಾವೀದನು ಹೋಗಲಿಲ್ಲ. ಓಕೆ, ಸೌಲನಿಗೆ ಮರಣ ಹೊಂದಿದ್ದಾನೆ, ಈಗ ಇಸ್ರಾಯೇಲರಿಗೆ ರಾಜನಿಲ್ಲ, ಈಗ ನಾನು ರಾಜ ಆಗಕ್ಕೆ ರೆಡಿ ಆಗಿದ್ದೀನಿ, ಯಾರು ನನ್ನನ್ನು ರಾಜನಾಗಿ ಮಾಡ್ತೀರಾ ಎಂಬುದಾಗಿ ಅವನು ರಾಜನಾಗಲಿಕ್ಕೆ ಹೋಗಲಿಲ್ಲ. ಪ್ರಿಯರೇ, ಆದರೆ ಅವನು ಮಾಡಿದ್ದೇನೆಂದರೆ ದೇವರ ಚಿತ್ತಾನುಸಾರವಾಗಿ ಅವನು ಸೌಲ ಯೋನಾತಾನರು ಸೌಲನ ಮಕ್ಕಳು ಮರಣ ಹೊಂದಿ ಇಸ್ರಾಯೇಲರು ರಾಜನಿಲ್ಲದಿರುವಾಗ, ಎಲ್ಲ ಇಸ್ರಾಯೇಲರು ಹರಡಿಕೊಂಡಿರುವಾಗ ದಾವೀದನು ನೇರವಾಗಿ ಹೆಬ್ರೋನ್ ಪ್ರಾಂತ್ಯಕ್ಕೆ ಬರ್ತಾನೆ. ಪ್ರಿಯರೇ,
2 ಸಮುವೇಲನ ಗ್ರಂಥ 2ನೇ ಅಧ್ಯಾಯ 1ನೇ ವಚನದಿಂದ ನೀವು ಓದೋದಾದರೆ, ದಾವೀದನು, ಅವನ ಪತ್ನಿಯರು, ಅವನ ಮಕ್ಕಳು, ದಾವೀದನ ಜೊತೆ ಇದ್ದಂಥ ಎಲ್ಲ ಯುದ್ಧ ವೀರರು, ಅವರ ಕುಟುಂಬದವರು, ಅವರ ಮಕ್ಕಳು ಎಲ್ಲರೂ ನೇರವಾಗಿ ಹೆಬ್ರೋನ್ ಪ್ರಾಂತ್ಯಕ್ಕೆ ಬಂದು ಅಲ್ಲಿ ನೆಲೆಯಾಗಿ ನಿಲ್ಲುವುದನ್ನು ನಾವು ದೇವರ ವಾಕ್ಯದಲ್ಲಿ ಕಾಣ್ತೇವೆ. ಹೆಬ್ರೋನಿಗೆ ಬಂದ ಮೇಲೆ ನಂತರದಲ್ಲಿ ಅವನು ರಾಜನಾಗಲಿಕ್ಕೆ ಎಲ್ಲ ಸಿದ್ಧತೆಗಳು ಪ್ರಾರಂಭವಾಗ್ತವೆ. ಪ್ರಿಯ ದೇವರ ಮಕ್ಕಳೇ, ಹೆಬ್ರೋನ್ ವಿಷಯವಾಗಿ ನೀವು ಭಾಳ ಸ್ಪಷ್ಟವಾಗಿ ಅಧ್ಯಯನವನ್ನು ಮಾಡಬೇಕು. ಹೆಬ್ರೋನ್ ಅಂದರೆ ಏನು? ಹೆಬ್ರೋನ್ ಸ್ಥಳ ಯಾವುದಕ್ಕೆ ಪ್ರಖ್ಯಾತಿಯಾಗಿದೆ? ಹೆಬ್ರೋನ್ ಸ್ಥಳದ ವಿಶೇಷತೆ ಏನು? ಹೆಬ್ರೋನ್ ಎಂಬುವಂಥ ಸ್ಥಳ ಇಸ್ರಾಯೇಲರಿಗೆ ಬಹಳ ಪ್ರಾಮುಖ್ಯವಾದಂಥ ಸ್ಥಳ. ವಾಗ್ದಾನ ಮಾಡಿದ ದೇಶದಲ್ಲಿ ಅದು ಬಹಳ ಪ್ರಾಮುಖ್ಯವಾದಂಥ ಸ್ಥಳ. ಹೆಬ್ರೋನ್ ಬಗ್ಗೆ ನೀವು ಅನೇಕ ವಿಷಯಗಳನ್ನು ಕಲಿಯಬಹುದು ಪ್ರಿಯರೇ. ಆದರೆ ನಾನು ನಿಮಗೆ 1-2 ವಿಷಯಗಳನ್ನು ಹೆಬ್ರೋನ್ ಬಗ್ಗೆ ಹೇಳಿ ನಾವು ಮುಂದಕ್ಕೆ ಹೋಗ್ತೇನೆ. ಐಗುಪ್ತ ದೇಶದಲ್ಲಿ ಇಸ್ರಾಯೇಲರು ಅವರು ದಾಸರಾಗಿದ್ದರು. ಅಲ್ಲಿ ಐಗುಪ್ತದ ಅನೇಕ ಪಟ್ಟಣಗಳನ್ನು ಅವರು ನೋಡಿದಂಥವರಾಗಿದ್ದಾರೆ. ಮೋಸೆ 12 ಜನ ಗೂಢಚಾರರನ್ನು ವಾಗ್ದಾನ ಮಾಡಿದ ದೇಶವನ್ನು ನೋಡಿಕೊಂಡು ಬರಲಿಕ್ಕೆ ಕಳಿಸಿದಾಗ 12 ಜನರು ಭಯಪಟ್ಟಂಥ ಒಂದು ಸ್ಥಳ ಹೆಬ್ರೋನ್ ಸ್ಥಳವಾಗಿದೆ ಪ್ರಿಯರೇ. ಅವರ 12 ಜನರಲ್ಲಿ 10 ಜನರು ಭಯಪಟ್ಟು ಒಂದು ರೀತಿಯಲ್ಲಿ ತಪ್ಪಾದ ರಿಪೋರ್ಟನ್ನು ಇಸ್ರಾಯೇಲರಿಗೆ ಕೊಡಲಿಕ್ಕೆ ಕಾರಣ ಹೆಬ್ರೋನ್ ಸ್ಥಳವಾಗಿದೆ. ಹೆಬ್ರೋನ್ ಒಂದು ಸಾಮಾನ್ಯವಾದ ಸ್ಥಳವಲ್ಲ. ಹೆಬ್ರೋನ್ ಒಂದು ಚಿಕ್ಕ ಪಟ್ಟಣವಲ್ಲ. ಅರಣ್ಯಕಾಂಡ 13ನೇ ಅಧ್ಯಾಯ ನೀವು 21-22ನೇ ವಚನವನ್ನು ಓದ್ಕೊಳ್ಳೋದಾದರೆ, ಇಸ್ರಾಯೇಲರು ವಾಗ್ದಾನ ಮಾಡಿದ ದೇಶಕ್ಕೆ ಬರುವುದಕ್ಕಿಂತ ಮುಂಚಿತವಾಗಿ ಅವರು ಗೂಢಚಾರರು ಆ ಒಂದು ವಾಗ್ದಾನದ ದೇಶವನ್ನು ನೋಡಲಿಕ್ಕೆ ಹೋದಾಗ ದೇವರ ವಾಕ್ಯ ಹೇಳ್ತದೆ, ಅವರು ಬೆಟ್ಟವನ್ನು ಹತ್ತಿ ಚೀನ್ ಅರಣ್ಯದಿಂದ ಅಮೋತಿನ ದಾರಿಯಲ್ಲಿರುವ ರೆಹೋಬಿನವರೆಗೆ ಆ ದೇಶವನ್ನು ಸಂಚರಿಸಿ ನೋಡಿದರು. ಅವರು ಬೆಟ್ಟವನ್ನು ಹತ್ತಿ ಕಾನಾನ್ ದೇಶದ ದಕ್ಷಿಣ ಪ್ರಾಂತ್ಯವನ್ನು ದಾಟಿ ಹೆಬ್ರೋನಿಗೆ ಬಂದರು. ಹೆಬ್ರೋನಿಗೆ ಬಂದರು. ಅಲ್ಲಿ ಅಹಿಮಾನ್, ಶೆಷಾಯ್, ತಲ್ಮಾಯ್ ಎಂಬ ಉನ್ನತರಾದ ಪುರುಷರು ಇದ್ದರು. ಎಲ್ಲಿ ಅವರು ಉನ್ನತ ಪುರುಷರನ್ನು ಕಾಣ್ತಾ ಇದ್ದಾರೆ, ಎಲ್ಲಿ ಅವರು ಬಲಾಢ್ಯರನ್ನು ಕಾಣ್ತಾ ಇದ್ದಾರೆ, ಎಲ್ಲಿ ಅವರು ನಮಗೆ ಇವ್ರನ್ನ ಸೋಲಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ ಅಂತ ವ್ಯಕ್ತಿಗಳನ್ನು ಕಾಣ್ತಾ ಇದ್ದಾರೆ. ಹೆಬ್ರೋನಿನಲ್ಲಿ ಮುಂದೆ ಹೇಳ್ತದೆ, ಹೆಬ್ರೋನ್ ಪಟ್ಟಣವು ಐಗುಪ್ತ ದೇಶದಲ್ಲಿರುವ ಚೋವಾನ್ ಪಟ್ಟಣಕ್ಕಿಂತ 7 ವರ್ಷ ಮುಂಚೆ ಕಟ್ಟಲ್ಪಟ್ಟದ್ದಾಗಿದೆ. ಅವರು ಎಸ್ಕೋಲ್ ಎಂಬ ತಗ್ಗಿಗೆ ಬಂದು ಅಲ್ಲಿ ದ್ರಾಕ್ಷಾಲತೆಯಿಂದ ಒಂದು ಗೊಂಚಲುಳ್ಳ ಕೊಂಬೆಯನ್ನು ಕೊಯ್ದರು. ಆ ಕೊಂಬೆಯನ್ನು 2 ದಡಿಯನ್ನು ಕಟ್ಟಿ ಹೊತ್ಕೊಂಡು ಬರಲಿಕ್ಕೆ ಪ್ರಾರಂಭಿಸ್ತಾರೆ ಪ್ರಿಯರೇ. ಹೆಬ್ರೋನ್ ಸಾಮಾನ್ಯವಾದಂಥ ಸ್ಥಳವಲ್ಲ. ಹೆಬ್ರೋನ್ ಒಂದು ಕಾಲದಲ್ಲಿ ಅತಿ ಬಲಿಷ್ಠರಾದಂಥ ಜನಸಂಖ್ಯೆಯಿಂದ ತುಂಬಲ್ಪಟ್ಟು ಅತಿ ಬಲಿಷ್ಠರಾದ ಜನದಿಂದ ಅದು ವಾಸ ಮಾಡಲ್ಪಟ್ಟಂಥ ಸ್ಥಳ. ಹೆಬ್ರೋನ್ ಎಂಬುದು ಬಹಳ ಪುರಾತನ ಕಾಲದಲ್ಲಿ ಕಟ್ಟಲ್ಪಟ್ಟಂಥ ಒಂದು ಸ್ಥಳ. ಎಲ್ಲ ಸ್ಥಳಕ್ಕಿಂತಲೂ ಮೊದಲು ಕಟ್ಟಲ್ಪಟ್ಟಂಥ ಒಂದು ಸ್ಥಳ. ಐಗುಪ್ತದಲ್ಲಿರುವಂಥ ಚೋವಾನ್ ಪಟ್ಟಣಕ್ಕಿಂತ 7 ವರ್ಷ ಮುಂಚಿತವಾಗಿ ಅದು ಪ್ರಾರಂಭವಾದಂಥ ಸ್ಥಳ. ಅಂಥ ಬಲಿಷ್ಠರು ಇರುವಂಥ, ಅಂಥ ಶತ್ರುಗಳು ಇದ್ದಂಥ, ಅಂಥ ಕಠಿಣಕರವಾದಂಥ ಒಂದು ಸ್ಥಳ ಹೆಬ್ರೋನ್ ಸ್ಥಳವಾಗಿದೆ. ಕಾಲೇಬನು ಹೇಳ್ತಾನೆ, ಯೆಹೋಶುವ ಕಾಲೇಬ್ ಇಬ್ಬರು ಮಾತ್ರವೇ ದೇವರನ್ನು ನಂಬಿ ಅವ್ರು ಹೇಳ್ತಾರೆ, ನಾವು ಅವುಗಳನ್ನು ವಶಪಡಿಸ್ಕೊಳ್ತೇವೆ, ನಾವು ಅವರನ್ನು ನುಂಗಿ ಬಿಡ್ತೇವೆ ಎಂಬುದಾಗಿ. ಅಂಥ ಧೈರ್ಯದಿಂದ ಹೇಳಿದಂಥ ಕಾಲೇಬನು ಹೆಬ್ರೋನ್ ಸ್ಥಳವನ್ನು ವಶಪಡಿಸ್ಕೊಳ್ತಾನೆ ಪ್ರಿಯರೇ. ಹೆಬ್ರೋನ್ ಸ್ಥಳದ ಜನರಿಗೆ ವಿರುದ್ಧವಾಗಿ ಯುದ್ಧ ಮಾಡ್ತಾನೆ. ಸೊ ಇಂಥ ಸ್ಥಳ ಹೆಬ್ರೋನ್ ಸ್ಥಳ. ಆ ಹೆಬ್ರೋನ್ ಸ್ಥಳಕ್ಕೆ ಅರಸನಾದ ದಾವೀದನು ಬರ್ತಾನೆ. ಸಾಮಾನ್ಯವಾಗಿ ಸಾಮಾನ್ಯ ವ್ಯಕ್ತಿಗಳು, ಬಲಹೀನರುಗಳು ಅಥವಾ ಯುದ್ಧ ಮಾಡಲಿಕ್ಕೆ ಭಯಪಡುವವರು ಅಥವಾ ಎದುರೋವರು
ಯಾರು ಕೂಡ ಹೆಬ್ರೋನ್ಗೆ ಹೋಗಲಿಕ್ಕೆ ಬಯಸೋದಿಲ್ಲ ಪ್ರಿಯರೇ. ಹೆಬ್ರೋನ್ ಅತಿ ಕಠಿಣಕರವಾದಂಥ ಸ್ಥಳ. ಅಂಥ ಸ್ಥಳಕ್ಕೆ ದಾವೀದನು ಅವನ ಎಲ್ಲ ಹಿಂಬಾಲಕರು, ಅವನ ಸೈನಿಕರು ಬಂದು ಹೆಬ್ರೋನಿನಲ್ಲಿ ವಾಸ ಮಾಡಲಿಕ್ಕೆ ಪ್ರಾರಂಭಿಸ್ತಾರೆ. ಪ್ರಿಯ ದೇವಜನರೇ, ಇದನ್ನು ನಾವು ನಮ್ಮ ಆತ್ಮಿಕ ಜೀವಿತಕ್ಕೆ, ನಮ್ಮ ಆತ್ಮಿಕ ಪ್ರಯಾಣಕ್ಕೆ ನಾನು ತೆಗೆದುಕೊಂಡು ಹೋಗೋದಾದರೆ ಹೆಬ್ರೋನ್ ಅದು ಮನುಷ್ಯನ ಹೃದಯಕ್ಕೆ ಹೊಂದಾಣಿಕೆಯಾಗಿದೆ ಪ್ರಿಯರೇ. ಮನುಷ್ಯನ ಹೃದಯಕ್ಕೆ ಗುರುತಾಗಿದೆ. ಮನುಷ್ಯನ ಹೃದಯ ಅವನಿಗೆ ತುಂಬ ದೊಡ್ಡ ಸ್ಥಳ. ಮನುಷ್ಯನ ಹೃದಯ ಗುಣವಾಗದ ರೋಗಕ್ಕೆ ತುತ್ತಾಗಿದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಮನುಷ್ಯನ ಹೃದಯದಲ್ಲಿ ಎಲ್ಲ ರೀತಿಯ ಕಾರ್ಯಗಳು ಆಳ್ವಿಕೆ ಮಾಡ್ತವೆ. ಒಬ್ಬ ಮನುಷ್ಯವನ್ನು ಎಲ್ಲರನ್ನ ಆತೊಟ್ಟಿಗೆ ತೆಗೆದುಕೊಂಡ್ರು ಅವನು ಆತೊಟ್ಟಿಗೆ ತೆಗೆದುಕೊಳ್ಳೋದು ಬಹಳ ಕಷ್ಟ. ನಾನು ನಿಮಗೆ ಕೊನೆ ಸಾರಿ ಹೇಳ್ತಾ ಬಂದೆ, ಆಶ್ರಯಗಿರಿಯ ಅನುಭವ ಯಾಕೆ ಬೇಕೆಂಬುದಾಗಿ. ಆಶ್ರಯಗಿರಿಯ ಅನುಭವ, ದೇವರ ಪ್ರಸನ್ನತೆ ಅನುಭವ ನಮಗೆ ಬೇಕು. ಯಾಕೆ ಅಂತ ಹೇಳಿದ್ರೆ ನಾವು ಪರಿಶುದ್ಧ ವ್ಯಕ್ತಿಗಳಾಗಬೇಕು. ನಮ್ಮಲ್ಲಿರ್ತಕ್ಕಂಥ ಎಲ್ಲ ಪಾಪದ ಸ್ವಭಾವಗಳನ್ನು ಸಂಪೂರ್ಣವಾಗಿ ನಮ್ಮ ಹತೋಟಿಯಲ್ಲಿ ಇಟ್ಕೊಂಡು ನಾವು ಕರ್ತನ ಪರಿಶುದ್ಧತೆಯಲ್ಲಿ ನಾವು ಜೀವಿಸಬೇಕು ಅಂದರೆ ನಮಗೆ ಆಶ್ರಯಗಿರಿಯ ಅನುಭವ ಆಗಬೇಕೆಂಬುದಾಗಿ. ಹೆಬ್ರೋನಿನ ಅನುಭವ ಏನಾಗಿದೆ? ಹೆಬ್ರೋನಿನ ಅನುಭವ ನಾನು ಮತ್ತು ನೀನು ಪ್ರಿಯರೇ. ನಮ್ಮ ಕೊನೆಯ ಶತ್ರು ಅಂತ ನಮಗೆ ಕಾಣಿಸ್ಕೊಳ್ಳೋದಾದರೆ ಯೇಸುವಿಗಾಗಿ ಜೀವಿಸೋದಕ್ಕೆ ನಾವು ಮನಸ್ಸು ಮಾಡುವಾಗ, ದೇವರಿಗಾಗಿ ಜೀವಿಸುವುದಕ್ಕೆ ನಾವು ಮನಸ್ಸು ಮಾಡುವಾಗ, ಕರ್ತನಿಗೆ ಏನಾದರೂ ಒಂದು ಸಾಧನೆ ಮಾಡಲಿಕ್ಕೆ ನಾವು ಮನಸ್ಸು ಮಾಡುವಾಗ, ಸೈತಾನನ ಶಕ್ತಿಗಳನ್ನು ನಾಶ ಮಾಡಿ ದೇವರ ರಾಜ್ಯಕ್ಕಾಗಿ ನಮ್ಮ ಜೀವವನ್ನು ಅರ್ಪಿಸುವುದಕ್ಕೋಸ್ಕರ ನಾವು ಸಿದ್ಧವಾಗುವಾಗ ನಮಗೆ ಕಾಣುವಂಥ ಕೊನೆಯ ಶತ್ರು ಬೇರೆ ಯಾರೂ ಅಲ್ಲ, ಬೇರೆ ಯಾವುದೂ ಅಲ್ಲ, ನಾನು ಮತ್ತು ನೀನು. ಅವರ್ ಓನ್ ಸೆಲ್ಫ್, ಐ. ಇಂಗ್ಲೀಷ್ನಲ್ಲಿ ಐ ಎಂಬುದಾಗಿ ಕರಿತೇವೆ. ಕನ್ನಡದಲ್ಲಿ ಸ್ವಾರ್ಥತ್ವ ಅಥವಾ ಸ್ವಂತ ಅಥವಾ ನನ್ನನ್ನು ನಾನು ಎಂಬಂಥ ವಿಷಯ ಅದು ಬಂದಾಗ ಎಷ್ಟೋ ಸಾರಿ ನಮ್ಮನ್ನು ನಾವು ಸಿಲುಬೆಗೆ ಹಾಕೋದಕ್ಕೆ ನಾವು ಇಷ್ಟಪಡೋದಿಲ್ಲ. ನನ್ನ ಸ್ವಂತ ಆಸೆ, ನನ್ನ ಸ್ವಂತ ಬಯಕೆ, ನನ್ನ ಸ್ವಂತ ಉದ್ದೇಶ, ನನ್ನ ಸ್ವಂತ ಒಂದು ಇಚ್ಛೆ, ನನ್ನ ಸ್ವಂತವಾದ ಕನಸು, ನನ್ನ ಸ್ವಂತವಾದ ದರ್ಶನ, ಈ ಎಲ್ಲವುಗಳನ್ನು ಯಾವಾಗ ನಾವು ಪೂರ್ಣವಾಗಿ ಯಜ್ಞ ವೇದಿಯ ಮೇಲೆ ಇಟ್ಟು ನಮ್ಮನ್ನೇ ನಾವು ಸಂಪೂರ್ಣವಾಗಿ ಬಲಿಯಾಗಿ ಅರ್ಪಿಸಿ, ನಮ್ಮನ್ನೇ ನಾವು ಸಂಪೂರ್ಣವಾಗಿ ಸಿಲುಬೆಗೆ ಜಡಿಸಿಕೊಂಡವರಾಗಿ, ಇನ್ನು ಜೀವಿಸುವವನು ನಾನಲ್ಲ, ನನ್ನ ಪಾಲಿಗೆ ನಾನು ಸತ್ತವನಾಗಿದ್ದೇನೆ, ಇನ್ನು ಜೀವಿಸುವವನು ನಾನಲ್ಲ, ನಾನು ದೇವ ಕುಮಾರನ ಮೇಲಣದಿಂದಲೇ ಜೀವಿಸ್ತೇನೆ ಎಂಬುದಾಗಿ ನಾವು ಹೇಳುವಾಗ ಸಂಪೂರ್ಣವಾಗಿ ದೇವರು ತನ್ನ ಅಧಿಕಾರವನ್ನು ತೆಗೆದುಕೊಳ್ತಾನೆ ಪ್ರಿಯರೇ. ಸಂಪೂರ್ಣವಾಗಿ ನಮ್ಮನ್ನು ಉಪಯೋಗಿಸಿಕೊಳ್ಳಿಕ್ಕೆ ದೇವರು ಬಯಸ್ತಾನೆ ಪ್ರಿಯರೇ. ಹೆಬ್ರೋನ್, ಇಟ್ ಈಸ್ ಎ ಹಾರ್ಟ್ ಆಫ್ ಮ್ಯಾನ್. ಹೆಬ್ರೋನ್ is a heart of Canaan. Hebron is a city in the Canaan that is the strongest one. ಹೆಬ್ರೋನ್ ಎಂಬಂಥ ಪ್ರಾಂತ್ಯ ವಾಗ್ದಾನ ಮಾಡಿದಂಥ ದೇಶದಲ್ಲಿ ಅತಿ ಮುಖ್ಯವಾದದ್ದು, ಅತಿ ಬಲಿಷ್ಠವಾದದ್ದು, ಅತಿ ಬಲಾಢ್ಯವಾದಂಥ ಒಂದು ಸ್ಥಳವಾಗಿತ್ತು. ಮನುಷ್ಯನಿಗೆ ಹೃದಯ ಯಾವ ರೀತಿಯೋ ಇಡೀ ವಾಗ್ದಾನ ದೇಶಕ್ಕೆ ಹೆಬ್ರೋನ್ ಆಗಿತ್ತು. ಹೆಬ್ರೋನ್ ನಮ್ಮ ಹೃದಯವನ್ನು ಸೂಚಿಸ್ತದೆ ಪ್ರಿಯರೇ. ನನ್ನನ್ನು ನಾನು ಸಿಲುಬೆಗೆ ಹಾಕಿಕೊಳ್ಳದೆ ಹೋದರೆ ನಾನು ಪೂರ್ಣವಾಗಿ ದೇವರಿಗೆ ಉಪಯೋಗಿಸಲ್ಪಡುವುದಕ್ಕೆ ಸಾಧ್ಯವಾಗುವುದಿಲ್ಲ. ಜ್ಞಾನೋಕ್ತಿಗಳಲ್ಲಿ ಒಂದು ಮಾತಿದೆ. ಜ್ಞಾನೋಕ್ತಿಗಳ ಪುಸ್ತಕ 16ನೇ ಅಧ್ಯಾಯ 32ನೇ ವಚನ ಹೇಳ್ತದೆ, ದೀರ್ಘ ಶಾಂತನು ಶೂರನಿಗಿಂತಲೂ ಶ್ರೇಷ್ಠ, ತನ್ನನ್ನು ಆಳುವವನು ಪಟ್ಟಣವನ್ನು ಗೆದ್ದವನಿಗಿಂತಲೂ ಶ್ರೇಷ್ಠ, ಬಲಿಷ್ಠ. ತನ್ನನ್ನು ಆಳುವವನು ಪಟ್ಟಣವನ್ನು ಗೆದ್ದವನಿಗಿಂತಲೂ ಬಲಿಷ್ಠ ಎಂಬುದಾಗಿ ಪೌಲನು ಹೇಳ್ತಾನೆ.
ಎಲ್ಲರಿಗೂ ನಾವು ಓಟಕ್ಕೆ ಕರೆದು ಕೊನೆಗೆ ನನಗೆ ನಾನೇ ಅರ್ಹನಾಗಿ ಹೋಗದೆ ಹೋದರೆ ನನ್ನ ಸ್ಥಿತಿ ಹೇಗಿರ್ತದೆ? ಅದಕ್ಕೆ ನನ್ನನ್ನು ನಾನು ಜಜ್ಜಿ ಗುದ್ದಿ ಸ್ವಾಧೀನಕ್ಕೆ ತೆಗೆದುಕೊಂಡು ಶಿಸ್ತನ ಮಾಡಿಕೊಂಡಿದ್ದೇನೆ ಎಂಬುದಾಗಿ. ಕ್ರಿಸ್ತನಲ್ಲಿ ಪ್ರಿಯ ದೇವರ ಮಕ್ಕಳೇ, ಪ್ರೀತಿಯ ಆತ್ಮಿಕ ವಿಶ್ವಾಸಿಗಳೇ, ಅಲ್ಟಿಮೇಟ್ ಆಗಿ ಕೊನೆಯಲ್ಲಿ ನಾವು ಜಯಿಸಬೇಕಾದಂಥ ಶತ್ರು ಸೈತಾನನು ಅಲ್ಲ, ಸೈತಾನನ ದೂತರುಗಳು ಅಲ್ಲ, ಬೇರೆ ಯಾರೂ ಅಲ್ಲ. ನನ್ನನ್ನು ನಾನು ಜಯಿಸ್ಕೊಳ್ಬೇಕು. ನನ್ನ ಪಾಲಿಗೆ ನಾನು ಸತ್ತೋಗಬೇಕು. ನನ್ನ ಆಸೆ ಬಯಕೆಗಳಿಗೆ ನಾನು ಸತ್ತೋಗಬೇಕು. ನನಗೆ ಬರುವಂಥ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಸಮಾಧಿ ಮಾಡಬೇಕು. ನನ್ನನ್ನು ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಳ್ಳಬೇಕು. ಯಾವನಾದರೂ ಹಿಂಬಾಲಿಸುವವನು ತನ್ನ ಶಿಲುಬೆನ ಹೊತ್ಕೊಂಡು ಬರಲಿ ಎಂಬುದಾಗಿ ಸ್ವಾಮಿ ಹೇಳಿದರು. ಪೌಲನು ಹೇಳ್ತಾನೆ, ನನ್ನನ್ನು ನಾನು ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ. ಇನ್ನೂ ಜೀವಿಸುವವನು ನಾನಲ್ಲ, ನನ್ನೊಳಗಡೆ ದೇವಕುಮಾರನು ಜೀವಿಸ್ತಾನೆ ಎಂಬುದಾಗಿ. ಪ್ರಿಯರೇ, ದಾವೀದನು ಹೆಬ್ರೋನಿನ ಅನುಭವವನ್ನು ಹೊಂದಿದ್ದ. ಹೆಬ್ರೋನಿನ ಅನುಭವ, ಎಲ್ಲವನ್ನ ಜಯಿಸಲಿಕ್ಕೆ ನಾನು ಶಕ್ತನಾಗಿದ್ದೇನೆ, ಎಲ್ಲ ಕೋಟೆ ಕೊತ್ತಲಗಳನ್ನು ಒಡೆದು ಜಯಿಸಲಿಕ್ಕೆ ನಾನು ಶಕ್ತನಾಗಿದ್ದೇನೆ, ರಾಜನಾಗುವಂಥ ಅರ್ಹತೆ ನಿಜವಾಗಲೂ ನನಗೆ ಇದೆಯೋ ಇಲ್ಲವೋ ಯಾರು ಬೇಕಾದರೂ ಪ್ರಶ್ನೆ ಮಾಡಲಿ, ಯಾರು ಬೇಕಾದರೂ ನನ್ನ ಬಳಿಗೆ ಬಂದು ಕೇಳಿಕೊಳ್ಳಿ. ದಾವೀದನೇ, ಇಸ್ರಾಯೇಲರ ಅರಸನಾಗುವುದಕ್ಕೆ ನಿನಗೆ ಅರ್ಹತೆ ಇದೆಯಾ? ನಿನಗೆ ಯೋಗ್ಯತೆ ಇದೆಯಾ? ಅವರನ್ನು ನೀನು ಕಾಪಾಡುವುದಕ್ಕೆ, ಸಂರಕ್ಷಿಸುವುದಕ್ಕೆ, ರಾಜನಾಗಿ ಆಳ್ವಿಕೆ ಮಾಡುವುದಕ್ಕೆ ಬೇಕಾದಂಥ ಎಲ್ಲ ಗುಣಲಕ್ಷಣಗಳು, ಎಲ್ಲ ಶಕ್ತಿ ಸಾಮರ್ಥ್ಯಗಳು, ಎಲ್ಲ ವಿವೇಕವು ನಿನಗೆ ಇದೆಯಾ ಎಂಬುದಾಗಿ ಕೇಳೋದಾದರೆ, ಬಹುಶಃ ದಾವೀದನ ಸುತ್ತಮುತ್ತ ಇರುವಂಥ ಎಲ್ಲರೂ ಕೂಡ ದಾವೀದನು ಅರಸನಾಗಲಿಕ್ಕೆ ಸಮರ್ಥನಾಗಿದ್ದಾನೆ ಎಂಬಂಥ ಸರ್ಟಿಫಿಕೇಟ್ ಕೊಡ್ತಾರೆ. ಯಾಕೆಂದರೆ ಅಂಥ ಹೆಬ್ರೋನ್ ಪಟ್ಟಣಕ್ಕೆ ಬಂದು ಅಲ್ಲಿ ಅವನು ವಾಸ ಮಾಡಲಿಕ್ಕೆ ಪ್ರಾರಂಭಿಸ್ತಾನೆ. ಪ್ರಿಯರೇ, ಸಿಂಹಾಸನವನ್ನು ಹತ್ತುವುದಕ್ಕೋಸ್ಕರ, ರಾಜನ ಅಭಿಷೇಕವನ್ನು ಹೊಂದಿಕೊಳ್ಳುವುದಕ್ಕೋಸ್ಕರ, ಯೇಸು ಕ್ರಿಸ್ತನ ಮೇಲಿದ್ದಂಥ ಆ ಅಭಿಷೇಕ ನನ್ನ ಮೇಲೆ ಬರಬೇಕೆಂಬುದಾಗಿ, ಅಂಥ ಶ್ರೇಷ್ಠ ಅಭಿಷೇಕಕ್ಕೆ ನನ್ನನ್ನು ನಾನು ಸಿದ್ಧ ಮಾಡಿಕೊಳ್ಳೋದಾದರೆ, ಪ್ರಿಯ ದೇವರ ಮಕ್ಕಳೇ, ನಮ್ಮ ಹೃದಯವನ್ನು ನಾವು ಗೆದ್ದುಕೊಳ್ಳಬೇಕು. ನಮ್ಮ ಹೃದಯವನ್ನು ನಾವು ವಶಪಡಿಸ್ಕೊಳ್ಬೇಕು. ನನ್ನ ಮೇಲೆ ನಾನು ಜಯವನ್ನು ಹೊಂದ್ಕೊಳ್ಬೇಕು. ಪರ್ವತ್, ಯಾವುದಕ್ಕೋಸ್ಕರ ನೀನು ಜೀವಿಸ್ತೀಯ? ಯಾವುದಕ್ಕೋಸ್ಕರ ನೀನು ಈ ಭೂಮಿಯ ಮೇಲಿದ್ದೀಯ? ಮುಂದೆ ಇವತ್ತಿನಿಂದ ಈ ಲೋಕ ನಿನ್ನನ್ನು ಅಗಲಿಸುವವರೆಗೆ ನಿನ್ನ ಉದ್ದೇಶ ಏನು? ನಿನ್ನ ಆಲೋಚನೆ ಏನು? ನಿನ್ನ ಕನಸು ಏನು? ನಿನ್ನ ದರ್ಶನ ಏನು? ನೀನು ಮಾಡಬೇಕಾಗಿರೋದು ಏನು? ಮನುಷ್ಯರಿಗೆ ನಯವಾದ ಮಾತುಗಳಿಂದ ಬಾಯಲ್ಲಿ ಒಳ್ಳೊಳ್ಳೆ ರೀತಿಯಲ್ಲಿ ಹೇಳಬಹುದು. ಆದರೆ ನೀನು ಒಬ್ಬನೇ ಇರುವಾಗ, 4 ಗೋಡೆಗಳ ಮಧ್ಯದಲ್ಲಿ ನೀನು ಒಬ್ಬನೇ ಕುಳಿತುಕೊಂಡು ದೇವರ ಮುಂದೆ ಮೊಣಕಾಲೂರಿರುವಾಗ, ದೇವರು ಒಂದು ವೇಳೆ, ಮಿಸ್ಟರ್ ಪರ್ವತ್, ನಿನ್ನ ಹೃದಯದಲ್ಲಿರುವಂಥ ಎಲ್ಲ ವಿಷಯಗಳನ್ನು ಒಂದು ಪೇಪರ್ ಮೇಲೆ ಯಥಾರ್ಥವಾಗಿ ಬರೆ, ನನ್ನನ್ನು ನೀನು ಮೋಸಪಡಿಸಲಿಕ್ಕೆ ಸಾಧ್ಯವಿಲ್ಲ. ನಿಜವಾಗಲೂ ನಿನ್ನ ಹೃದಯ ಯಾವುದರಿಂದ ತುಂಬಿದೆ, ನಿನ್ನ ಮನಸ್ಸು ಯಾವುದರಿಂದ ತುಂಬಿದೆ, ಅದನ್ನು ಯಥಾರ್ಥವಾಗಿ ಪೇಪರ್ನಲ್ಲಿ ಬರೆ ಎಂಬುದಾಗಿ ಯೇಸು ಸ್ವಾಮಿ ನನ್ನ ಕೈಲಿ ಒಂದು ಪೇಪರ್ ಕೊಟ್ಟರೆ, ನಾನು ನನ್ನ ಹೃದಯವನ್ನು ಕೇಳ್ತಾ ಅದನ್ನೆಲ್ಲವನ್ನು ಬರೆಯೋದಾದರೆ ಏನಿದೆ ನನ್ನ ಹೃದಯದಲ್ಲಿ? ಓ, ಜನರ ಮುಂದೆ ನಾವು ಬೇರೆ ಬೇರೆ ವಿಷಯಗಳನ್ನು ಹೇಳ್ಬೋದು, ಲೋಕದವರ ಮುಂದೆ ನಾವು ಬೇರೆ ಬೇರೆ ವಿಷಯಗಳನ್ನು ಹೇಳ್ಬೋದು, ನನ್ನ ಪತ್ನಿಯ ಜೊತೆ ಬೇರೆ ವಿಷಯವನ್ನು ಹೇಳ್ಬೋದು, ನನ್ನ ಮಕ್ಕಳ ಜೊತೆ ಬೇರೆ ವಿಷಯ ಹೇಳ್ಬೋದು. ನಿಜವಾಗಲೂ ನನ್ನ ಹೃದಯ ಮನಸ್ಸಿನಲ್ಲಿ ಏನಿದೆ? ನಾನು ನನ್ನ ಮಕ್ಕಳನ್ನು ದೊಡ್ಡ ವ್ಯಕ್ತಿಗಳನ್ನಾಗಿ ಮಾಡಬೇಕು,
ನನ್ನ ಮಕ್ಕಳಿಗೆ ನಾನು ಆಸ್ತಿಯನ್ನು ಸಂಪಾದನೆ ಮಾಡಿಡಬೇಕು. ನಾನು ಈ ಲೋಕದಲ್ಲಿ ಒಬ್ಬ ದೊಡ್ಡ ಪಾಸ್ಟ್ರು ಎಂಬುದಾಗಿ ಅನ್ನಿಸ್ಕೊಳ್ಬೇಕು. ನನ್ನ ಸಭೆಯಲ್ಲಿ ಇಷ್ಟು ಜನಗಳು ವಿಶ್ವಾಸಿಗಳಾಗಿ ಬರಬೇಕು. ನನ್ನ ಕೈ ಕೆಳಗಡೆ ಇಷ್ಟು ಜನರು ಸೇವೆ ಮಾಡಬೇಕು. ನನಗೆ ಇಂತಿಂಥ ಕನಸುಗಳು, ದರ್ಶನಗಳಿವೆ, ಅವೆಲ್ಲವೂ ನೆರವೇರಬೇಕು. ಇಷ್ಟು ಗಟ್ಟಲೆ ಸೇವೆ, ದೊಡ್ಡ ಸೇವೆ ನನಗಾಗಿ ಎಬ್ಬಿಸಬೇಕು. ಏನಿದೆ ನಿನ್ನ ಹೃದಯದಲ್ಲಿ? ಅಥವಾ ಯೇಸುವೇ, ನನ್ನ ಹೃದಯವನ್ನು ಸಾಯಿಸಿಬಿಡ್ತೀನಿ ಸ್ವಾಮಿ, ನನ್ನ ಹೃದಯದ ಆಸೆ, ಬಯಕೆ, ಆಕಾಂಕ್ಷೆ, ಗುರಿ, ಉದ್ದೇಶ ಎಲ್ಲ ಒಂದೇ ಒಂದು, ಏಸಪ್ಪ ನಿನ್ನನ್ನು ಮೆಚ್ಚಿಸುವುದು. ನೀನು ನನ್ನ ಯಜಮಾನನಾಗಿದ್ದಿ, ನೀನು ನನ್ನ ಹಿರಿ ಕುರುಬನಾಗಿದ್ದಿ, ನೀನು ನನ್ನನ್ನು ಸೇವೆಗಾಗಿ ಕರೆದಾತನಾಗಿದ್ದಿ, ನೀನು ನನ್ನನ್ನು ಅಭಿಷೇಕಿಸಿದವನಾಗಿದ್ದಿ, ನೀನು ನನಗೆ ಅನೇಕ ಆತ್ಮಿಕ ಗೂಢಾರ್ಥಗಳನ್ನು ಪ್ರಕಟಪಡಿಸಿದ್ದಿ, ನೀನು ನನಗೆ ಅನೇಕ ಆತ್ಮಿಕ ಅನುಭವಗಳನ್ನು ಕೊಟ್ಟಿದ್ದಿ, ಅನೇಕ ಸೇವೆಯ ಅನುಭವಗಳನ್ನು ಕೊಟ್ಟಿದ್ದಿ, ಹಂತದಿಂದ ಹಂತದವರೆಗೆ ನಡೆಸಿಕೊಂಡು ಬಂದಿದ್ದಿ. ಇವತ್ತು ನಾನೇನಾಗಿದ್ದೇನೋ ಎಸಯ್ಯ, ಅದು ಕೇವಲ ನಿನ್ನ ಕೃಪೆಯಪ್ಪ, ಕೇವಲ ನಿನ್ನ ಕೃಪೆ. ಹೆಚ್ಚಿಸಿಕೊಳ್ಳುವುದಕ್ಕೆ ನನ್ನ ಹತ್ರ ಏನೂ ಇಲ್ಲ, ತೋರಿಸಿಕೊಳ್ಳುವುದಕ್ಕೆ ನನ್ನ ಹತ್ರ ಏನೂ ಇಲ್ಲ. ನೀನು ನನ್ನ ಯಜಮಾನನು, ನೀನು ನನ್ನ ತಂದೆ, ನೀನು ನನ್ನ ದೇವರು. ನಾನು ಕೇವಲ ನಿನ್ನ ಸೇವಕನಾಗಿದ್ದೇನೆ ಸ್ವಾಮಿ, ನಿನ್ನ ಮಗನಾಗಿದ್ದೇನೆ, ನಿನಗೆ ಬಾಧ್ಯಸ್ಥನಾಗಿದ್ದೇನೆ ಅಪ್ಪ. ನಿನ್ನ ರಕ್ತದ ಮೂಲಕ ನನಗೆ ಬಿಡುಗಡೆಯಾಗಿದೆ. ಈಗೋ ಇದ್ದೇನೆ ಸ್ವಾಮಿ, ನಿನ್ನ ಚಿತ್ತ ಏನಿದೆಯೋ ಆ ಚಿತ್ತ ನನ್ನ ಜೀವಿತದಲ್ಲಿ ನೆರವೇರಲಿ. ನಿನ್ನ ಪುಸ್ತಕದಲ್ಲಿ ಏನೇನು ಬರ್ಕೊಂಡಿದೆಯೋ ನನ್ನ ವಿಷಯವಾಗಿ, ಆ ವಿಷಯಗಳು ನನ್ನ ಜೀವಿತದಲ್ಲಿ ನೆರವೇರಲಿ. ನೀನು ಯಾವ ಕೆಲಸವನ್ನು ನನಗೆ ಹೇಳ್ತೀಯೋ ಆ ಕೆಲಸವನ್ನು ಮಾಡಲಿಕ್ಕೆ ನಾನು ಸಿದ್ಧನಾಗಿದ್ದೇನೆ. ಇವತ್ತು ನಾನು ಪಾಸ್ಟರ್ ಆಗಿದ್ದೇನೆ, ಇದನ್ನು ಬಿಟ್ಟು ಸುವಾರ್ಥಿಕನಾಗಿ ಹಳ್ಳಿಗಳಿಗೆ ಹೋಗು ಅಂದರೆ ಹಳ್ಳಿಗಳಿಗೆ ಹೋಗಲಿಕ್ಕೆ ನಾನು ಸಿದ್ಧನಾಗಿದ್ದೇನೆ ಸ್ವಾಮಿ. ಯಾವ ಸೇವೆ ಮಾಡಲಿಕ್ಕೆ ನೀನು ಹೇಳ್ತೀಯೋ ಅದನ್ನು ಮಾಡುವುದಕ್ಕೆ ನಾನಿಲ್ಲಿ ಸಿದ್ಧನಾಗಿ ನಿಂತ್ಕೊಂಡಿದ್ದೇನೆ. ನನ್ನದು, ನನ್ನ ಕನಸು, ನನ್ನ ಅಜೆಂಡಾ, ನನ್ನ ವಿಷಯ ಯಾವುದೂ ನನ್ನಲ್ಲಿಲ್ಲ ಸ್ವಾಮಿ. ನೀನೇನು ಹೇಳ್ತೀಯೋ ಈ ಕ್ಷಣದಲ್ಲಿ, ಏನು ಹೇಳ್ತೀಯೋ ಅದನ್ನು ಮಾಡಲಿಕ್ಕೆ ಸಿದ್ಧವಾಗಿದ್ದೇನೆ. ಇಸಾಕನನ್ನು ಬಲಿ ಕೊಡಬೇಕಾ? ನಾನು ಕೊಡ್ತೇನೆ. ಇಸ್ಮಾಯಿಲನನ್ನು ಹೊರಗಡೆ ಕಳಿಸಿ ಓಡಿಸ್ಬೇಕಾ? ಓಡಿಸ್ತೇನೆ. ಆಗರಳನ್ನು ಬಿಟ್ಟು ಬಿಡಬೇಕಾ? ಬಿಟ್ಟು ಬಿಡ್ತೇನೆ. ಏನು ಮಾಡಬೇಕು ಸ್ವಾಮಿ? ನಾನು ಮಾಡೋದಕ್ಕೆ ಸಿದ್ಧವಾಗಿದ್ದೇನೆ. ನನ್ನ ಕನಸುಗಳನ್ನು, ನನ್ನ ದರ್ಶನಗಳನ್ನು, ನನ್ನ ಆಸೆಗಳನ್ನು, ನನ್ನ ಬಯಕೆಗಳನ್ನು ಆ ನಿನ್ನ 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 ಯಜ್ಞ ವೇದಿಯ ಮೇಲೆ ಇಡೋದಕ್ಕೆ ನಾನು ಸಿದ್ಧನಾಗಿದ್ದೇನೆ. ದೇವರೇ, ದೇವರೇ, ನನ್ನನ್ನು ಕರುಣಿಸು. ಹೆಬ್ರೋನ್, ನನ್ನ ಹೃದಯ, ನಾನು ಎಂಬಂಥ ನನ್ನ ಹೃದಯ, ಅದನ್ನು ನಾನು ನಾಶಪಡಿಸಿ ಪೂರ್ಣವಾಗಿ ನಿನಗೆ ಜೀವಿಸಲಿಕ್ಕೆ ಸಿದ್ಧನಾಗಿದ್ದೇನಪ್ಪ. ಒಂದು ಮಾತು ನನ್ನದು ಬೇಡ, ಎಲ್ಲ ಮಾತು ನಿನ್ನದೇ. ನೀನು ಯೇಸು 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 ಯೇಸುವಿಗಾಗಿ ಮಾತ್ರವೇ ನಾನು ಜೀವಿಸುವುದಕ್ಕೆ ಸಿದ್ಧನಾಗಿದ್ದೇನೆ ಸ್ವಾಮಿ. ಈ ರೀತಿ ನೀನು ಒಪ್ಪಿಸಿಕೊಡುವುದಾದರೆ ನನ್ನ ಪ್ರಿಯನೇ, ನಿನ್ನ ನೆಕ್ಸ್ಟ್ ಸ್ಥಳ ವಿಶೇಷವಾದಂಥ ಸ್ಥಳವಾಗಿರ್ತದೆ. ಆ ಸ್ಥಳಕ್ಕೆ ನಾನು ಮುಂದಿನ ಸಂಚಿಕೆಯಲ್ಲಿ ಬರ್ತೇನೆ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ ಪ್ರಿಯರೇ.